ನಮಸ್ಕಾರ ಸ್ನೇಹಿತರೆ, ನೋಡಿ ಮಡಿಕೇರಿ ಅಬ್ಬಿ ಫಾಲ್ಸ್ ಹತ್ರ ಟಿಕೆಟ್ ತೊಗೊಂಡು ಈಗ ಮಡಿಕೇರಿ ಅಬ್ಬಿ ಫಾಲ್ಸ್ ಒಳಗಡೆ ಹೋಗ್ತಾ ಇದ್ವಿ. 10 ರೂಪಾಯಿ ಟಿಕೆಟು ಎಲ್ಲರಿಗೂ. ನೋಡಿ ಟೈಮಿಂಗ್ಸ್ ಸಾಯಂಕಾಲ 5:30 ಆಗಿರೋದ್ರಿಂದ ಕ್ಲೋಸ್ ಆಗಿಬಿಡುತ್ತೆ ಅಂತ ಪ್ರವಾಸಿಗರು ಎಷ್ಟು ಬೇಗ ಓಡೋಗ್ತಾ ಇದ್ದಾರೆ. ಭಾಳ ಅದ್ಭುತವಾದ ಜಾಗ ನೋಡಿ. ಬೇಗ ಕತ್ಲಾಗ್ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿ ಓಡೋಗ್ತಾ ಇದ್ದಾರೆ ಪ್ರವಾಸಿಗರು. ಎಷ್ಟು ಸ್ವಚ್ಛ ಕಾಪಾಡಿದ್ದಾರೆ. ಸ್ವಚ್ಛ ಇದೆ, ಭಾಳ ಅದ್ಭುತವಾಗಿ ಕ್ಲೀನ್ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದಾರಿನ ಹೋಗೋಕ್ಕೆ. ಇದು ಅಬ್ಬಿ ಫಾಲ್ಸು ಮಡಿಕೇರಿಲಿದೆ. ತುಂಬ ಒಂದು ಅಮೋಘವಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಏನಪ್ಪ ಅಂದರೆ ಒಂದು ಇಲ್ಲಿ ತೋರಿಸ್ತಿರೋದು ಏನನ್ನೋದು ನೋಡಿ. ಅಬ್ಬಿ ಫಾಲ್ಸ್ ಬಂತು, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಇದು ನಮಗೆ ಅನುಮಾನ ಏನಪ್ಪ ಅಂದರೆ ಇದು ಒರಿಜಿನಲ್ ನೀರು ಇಲ್ಲೋ ಯಾವ್ದಾರ ಈ ಮಡಿಕೇರಿ ಚರಂಡಿ ನೀರು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದ್ಸತಿ ಹೇಳಿದರು ಇದು ಮಡಿಕೇರಿ ಚರಂಡಿ ನೀರೆಲ್ಲ ಬರ್ತಾ ಇದೆ. ಇಲ್ಲಿ ಕೆಲವು ರೆಸಾರ್ಟ್ಗಳು ಹೋಟ್ಲುಗಳಿಗೆಲ್ಲ ನೀರು ಬರ್ತಾ ಇದೆ ಅಂತ ಹೇಳಿ ಒಂದು ಸತಿ ಎಲ್ಲ ಗಬ್ಬು ವಾಸನೆ ಬಂದೆಲ್ಲ ಇದಾಗಿತ್ತು. ಅದರ ನೀರು ಮಳೆ ನೀರಾಗಿರೋ ಸ್ವಚ್ಛ ಕಾಣಬೇಕಾಗಿತ್ತು. ನೋಡಿ ಇವಾಗ ಯಾವುದು ಮಳೆ ಇಲ್ಲ, ಏನಿಲ್ಲ, ಆದರೂ ಗಲೀಜಿದೆ ನೋಡಿ ಹೆಂಗಿದೆ ನೀರು ಕೆಂಪಿಗೆ. ಅದರಿಂದ ಇದು ಮಳೆ ನೀರು ಅಲ್ಲ ಅಂತ ನಮಗೆ ಅನುಮಾನ. ನೋಡಿ ಇದು ಒಂದು ತೂಗು ಸೇತುವೆ ಮುರುಗೋಗೈತೆ. ಒಳಗಡೆಗೆ ಬರೋಕ್ಕೆ 10 ರೂಪಾಯಿ, ಪಾರ್ಕಿಂಗು 50 ರೂಪಾಯಿ ಒಂದು ಕಾರ್ಗೆ. ಬಸ್ಗಳಿಗೆ ಇನ್ನೂ ಜಾಸ್ತಿ. ಆದರೆ ಈ ಸೇತುವೆಯನ್ನು ಮಾಡ್ಸೋಕ್ಕಾಗಿಲ್ಲ ಇವು ಕೈಲಿ. ಎಷ್ಟೋ ವರ್ಷ ಆಯಿತು ಇದು ಮುರಿದೋಗಿ. ಎಲ್ಲ ಹಿಡಿದು ಕುತ್ಕೊಂಡಿದ್ದೆ. ಇದನ್ನು ಮಾಡ್ಸೋಕ್ಕಾಗ್ತಾ ಇಲ್ವಾ? ಯಾಕೆ ದುಡ್ಡಿಲ್ವ ಹಂಗಾರೆ ಇವ್ರ ಹತ್ರ? ಯಾವ ರೀತಿ ನೋಡೋಕೆ ಬರ್ತಾರೆ ಜನಗಳು? ಏನೋ ಒಂದು ಆಸೆ, ಅಬ್ಬಿ ಫಾಲ್ಸ್ ಅಂತ ಪ್ರಚಾರ ಆಗಿರುತ್ತಲ್ವ, ಅದನ್ನು ನೋಡೋಕೆ ಬರ್ತಾರೆ. ಅದರಿಂದ ಜನಗಳು ಎಲ್ಲೆಲ್ಲಿಂದ ಬರ್ತಾರೆ. ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿಗೆ ನೋಡೋಕ್ಕೆ. ಆ ತೂಗು ಸೇತುವೆನ ಸ್ವಲ್ಪ ಕ್ಲಿಯರಾಗಿ ಮಾಡಿದರೆ, ಚೆನ್ನಾಗಿ ಮಾಡಿದ್ರೆ ಜನ ಅದ್ರ ಮೇಲೆ ಆ ಕಡೆಗೆ ಈ ಕಡೆಗೆ ಓಡಾಡ್ತಾರೆ. ಅದರಲ್ಲಿ ನೀರಲ್ಲಿ ಯಾರೂ ಆಟಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಗಲೀಜು ನೀರು ಅಂತಾರೆ. ಅದರಿಂದ ನಮ್ಮ ಜನ ಇಂಥ ನೀರು ಕೂಡ ಬಿಡಲ್ಲ, ನೋಡೋಕೆ ಬರ್ತಾರೆ. ಗೊತ್ತಾಯ್ತಾ? ಅದರಿಂದ ಈ ಏನು ತೂಗು ಸೇತುವೆ ಅದು ಮುರಿದೋಗಿದೆ, ಕಟ್ಟಾಗಿದೆ, ತುಕ್ಕಿಡ್ದೋಗಿದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಅದನ್ನು ಹಂಗೆ ಇಟ್ಕೊಂಡು ಕುತ್ಕೊಂಡವ್ರು ಹೋಗಿ. ಅದನ್ನು ಇದು ಒಂದು ಅಪಶಕನ. ಅದು ಅಂದ್ರೆ ದರಿದ್ರ. ಈ ಥರದ ಎದುರುಗಡೆ ಇದ್ದರೆ ಅದು ಇರಬಾರ್ದು. ಆದಷ್ಟು ಬೇಗ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಸರ್ಕಾರ ದುಡ್ಡು ಕೊಡುತ್ತೆ ನಿಮಗೆ ಮಾಡಿಸಿದರೆ. ಇದು ಪ್ರೈವೇಟ್ದು ಸರ್ಕಾರದ ಗೊತ್ತಿಲ್ಲ, ಆದರೂ ಟಿಕೆಟ್ ತಗೊಂತಾರೆ. ಪಾರ್ಕಿಂಗ್ ಕೂಡ ಇದೆ 50 ರೂಪಾಯಿ ಒಂದು ಕಾರ್ಗಳಿಗೆ. ಆಮೇಲೆ ಎಂಟ್ರಿ ಫೀಸ್ ಎಲ್ಲರಿಗೂ 10 ರೂಪಾಯಿ. ಈ ಥರ ಇದೆ ವ್ಯವಸ್ಥೆ. ಇಷ್ಟೆಲ್ಲ ಇದ್ರೂ ಕೂಡ ಆ ಸೇತುವೆ ಒಂದು ಮಾಡಿದರೆ ಈ ಕಡೆಗಿಂದ ಆ ಕಡೆಗೆ ಹೋಗ್ತಾರೆ. ಎದುರುಗಡೆ ಫೋಟೋ ತಗೊಳ್ಳಿರ್ತಾರೆ, ನೋಡೋರಿರ್ತಾರೆ. ಪಾಪ ಎಲ್ಲೆಲ್ಲಿಂದನೇ ಬಂದಿರ್ತಾರೆ ನೋಡ್ಕೊಳಕ್ಕೆ, ನೋಡೋಕ್ಕೆ. ಅದಕ್ಕೆ ಅವ್ರಿಗೂ ಆಸೆ ಇರುತ್ತೆ ಇನ್ನೂ ಚೆನ್ನಾಗಿ ನೋಡಬೇಕು. ನೀರಲ್ಲಂತೂ ಹರಡಕ್ಕೆ ಬಿಡಲ್ಲ ಬಿಡಿ. ನೀರದು ಅನುಮಾನ ಇದೆ ನಮಗೆ, ಒರಿಜಿನಲ್ ಮಳೆ ನೀರು ಅಂತ. ನೋಡಿ ಇವಾಗ ಯಾವುದು ಮಳೆ ಇಲ್ಲ. ಅದು ಇವಾಗ ಬಂದಿರೋದು ನಾವು. ಯಾವುದು ಮಳೆ ಇಲ್ಲ, ಏನಿಲ್ಲ. ಇಷ್ಟು ನೀರು ಬರ್ತಾ ಇದೆ ಅಂದರೆ ಕೆಲವು ಕಡೆ ಬರುತ್ತೆ. ಆದರೆ ಈ ನೀರು ನೋಡಿ, ಈ ಸೇತುವೆಯನ್ನು ಮಾಡ್ಸೋಕ್ಕಾಗ್ತಾಯಿಲ್ಲ ಇವ್ರ ಕೈಲಿ. ಅಂದರೆ ದುಡ್ಡು ನೋಡಿ ಎಲ್ಲ ತುಟ್ಟು ಹಿಡಿದು ಕುತ್ಕೊಂಡಿದೆ. ಇದನ್ನು ಮಾಡ್ಸೋಕ್ಕಾಗಲ್ಲ ಇವ್ರ ಕೈಲಿ. ಎಷ್ಟು ದುಡ್ಡು, ಸುಮಾರು ಜನ ಬರ್ತಾರೆ ದಿನ. ಅದು ಶನಿವಾರ ಭಾನುವಾರ ಅಂತೂ ಜಾಗನೇ ಇರೋಲ್ಲ ಪಾರ್ಕಿಂಗು, ಅಷ್ಟು ಜನ ಇರ್ತಾರೆ. ಇವಾಗೆಲ್ಲ ಸ್ಕೂಲ್ ಮಕ್ಕಳದೆಲ್ಲ ಬಸ್ಗಳೆಲ್ಲ ಬರ್ತವೆ, ಅವಕ್ಕೆಲ್ಲ ಜಾಸ್ತಿ ಪಾರ್ಕಿಂಗು. ಅಷ್ಟೆಲ್ಲ ದುಡ್ಡು ದಿನ ಬಂದಿರತಕ್ಕಂಥ ದುಡ್ಡು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾರೇ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಇದನ್ನು ಮಾಡಿಸಿದ್ರೆ ಒಳ್ಳೆಯದು. ಜನ ಸ್ವಲ್ಪ ಈ ಕಡೆಗಿಂದ ಆ ಕಡೆಗೆ ಹೋಗಿ ಬರ್ತಾರೆ. ಅವ್ರಿಗೂ ಒಂದು ಬಂದಕ್ಕೂ ಸಾರ್ಥಕಾಗತ್ತೆ ಇಲ್ಲಿ ಗಂಟ ಬಂದಿದ್ದೀವಲ್ಲ ಅಂತ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಇಲಾಖೆಯವರು, ಇಲ್ಲಿ ಸಂಬಂಧಪಟ್ಟ ಇರೋರು ದಯವಿಟ್ಟು ಇದನ್ನು ಮಾಡಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಚೆನ್ನಾಗಿದೆ, ಪ್ರವಾಸಿಗರು ಬರ್ತಾರೆ. ಚೆನ್ನಾಗಿಟ್ಟರೆ ಇನ್ನೂ ಜಾಸ್ತಿ ಬರ್ತಾರೆ, ಇನ್ನೂ ಪಬ್ಲಿಸಿಟಿ ಆಗುತ್ತೆ. ಅದರಿಂದ ಈ ಮೇಲು ಸೇತುವೆ, ಇದನ್ನು ತೂಗು ಸೇತುವೆ ಮಾಡಿಸಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.